ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾವು ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅದಾದಮೇಲೆ ನಾನು ಹಿಂದಿನ ವಿಡಿಯೋನಲ್ಲಿ ಸಾವಿನ ಆಚೆ ಏನು ಅನ್ನೋವಂಥ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ನಲ್ಲ, ಅದರ ಇದು ಮುಂದುವರೆದ ಭಾಗವಾಗಿರುತ್ತೆ. ಇವಾಗ ನಾನು ಹೇಳ್ತಾ ಇರೋವಂಥ ಒಂದು ಇನ್ಸಿಡೆಂಟ್ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಇಂಡಿಯಾನಾ ಅನ್ನೋವಂಥ ಒಂದು ಹಾಸ್ಪಿಟಲಲ್ಲಿ ನಡೆದಿರುವಂಥ ಒಂದು ಘಟನೆ. ಸುಮಾರು 40 ವರ್ಷದ ಒಂದು ಲೇಡಿಗೆ ಏನೋ ಯಕೃತ್ ಸಮಸ್ಯೆಯಿಂದ ಹಲವಾರು ಬಾರಿ ಆಕೆಗೆ ಸಾಯುವಂಥ ಪರಿಸ್ಥಿತಿಗೆ ಹೋಗಿ ಮತ್ತೆ ಅವರು ಬದುಕಿರ್ತಾರೆ. ಅದಾದಮೇಲೆ ಒಂದು ಸರಿ ಏನಾಗುತ್ತೆ, ಆ ಯಕೃತ್ತು ತುಂಬ ತೀರಾ ಹದಗೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ರೋಗನೂ ಜಾಸ್ತಿ ಆಗುತ್ತೆ. ಎಮರ್ಜೆನ್ಸಿಯಾಗಿ ಆಕೆಯನ್ನು ಎತ್ಕೊಂಡೋಗಿ ಹಾಸ್ಪಿಟಲಿಗೆ ಸೇರಿಸ್ತಾರೆ. ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಅದಾಗಿತ್ತು ಸ್ವಲ್ಪ ದಿನ ಆದಮೇಲೆ ಒಂದು ಮಧ್ಯಾಹ್ನ ಆಕೆ ಜೋರಾಗಿ ಉಸಿರಾಡ್ತಾ ಇರ್ತಾರೆ. ಇದನ್ನು ಗಮನಿಸಿದಂತಹ ಆ ಕೊಠಡಿಯಲ್ಲಿ ಇದ್ದಂತಹ ಒಬ್ಬರು ನರ್ಸು ಡಾಕ್ಟ್ರನ್ನ ಕರ್ಕೊಂಬರೋಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಯಾರೂ ಇರೋದಿಲ್ಲ. ಆ ಟೈಮಲ್ಲೇ ಆ ರೋಗಿಗೆ ಒಂದು ಅಪೂರ್ವವಾದಂತಹ ಒಂದು ಅನುಭವ ಆಗುತ್ತೆ. ಆಕೆ ದೇಹದಿಂದ ಆಚೆ ಬಂದು ಏನೋ ಮೋಡದ ಥರ ತೇಲಾಡ್ತಾ ಮೇಲ್ಛಾವಣಿ ಮೇಲೆ ಅಂದರೆ ಆ ರೂಮಿಂದನೇ ಆಚೆ ಬಂದು ಮೇಲೆಲ್ಲ ನೋಡ್ತಾ ಇರ್ತಾಳೆ. ಅವಳಿಗೆ ಅವಳ ರೂಮು, ಅವಳ ಸರೌಂಡಿಂಗ್ಸು, ಅವಳ ಬಾಡಿ ಅದನ್ನೆಲ್ಲ ನೋಡ್ತಾಳೆ. ಅವಳ ಬಾಡಿ ನೋಡಿದಾಗ ಏನು ಇಷ್ಟೊಂದು ಸೊರಗೋಗಿದೆಯಲ್ಲ ನನ್ನ ಮುಖ ಅಂತೆಲ್ಲ ಅವಳಿಗೆ ಬೇಜಾರಾಗುತ್ತೆ. ಅದೇ ಸಮಯದಲ್ಲಿ ಆಕೆಗೆ ಒಂದು ಅಪೂರ್ವವಾದಂತಹ ಶಾಂತಿ, ಒಂದು ಫ್ರೀಡಮ್, ಯಾವುದೇ ರೀತಿಯಾದಂಥ ಒಂದು ಪ್ರೆಷರು ಏನಿಲ್ಲ, ಲೈಟಾಗಿ ಕಾಮಾಗಿ ಒಂದು ಸಂತೋಷದಿಂದ ಇರೋವಂತಹ ಫೀಲು ಅವಳಿಗೆ ಅನುಭವ ಆಗ್ತಾ ಇರುತ್ತೆ. ಇದರಲ್ಲಿ ಒಂದು ಆಶ್ಚರ್ಯವಾದಂಥ ವಿಷಯ ಏನು ಅಂದರೆ, ಅವಳು ಅವ್ರ ಬಾಡಿಯಿಂದ ಮೇಲೆ ಬಂದು ತೇಲ್ತಾ ಇರ್ತಾಳಲ್ಲ, ಆ ಸಮಯದಲ್ಲಿ ಅಲ್ಲಿದ್ದಂಥ ಡಾಕ್ಟ್ರೆಲ್ಲ ಬಂದು ಅವಳ ಬಾಡಿಗೆ ಏನೋ ಒಂದು ಪ್ರೆಷರ್ ಹಾಕಿ ಏನೋ ಒಂದು ಮಾಡ್ತಾ ಇರೋದನ್ನು ಇವಳು ಗಮನಿಸ್ತಾಳೆ. ಅದಾದಮೇಲೆ ಡಾಕ್ಟ್ರೆಲ್ಲ ಏನೇನೋ ಮಾತಾಡಿಕೊಂಡು ಗುಂಪಾಗಿ ಏನೋ ಮಾತಾಡಿಕೊಂಡು ಪ್ರೆಷರಿಂದ ಏನೋ ಒಂದು ಕೆಲಸ ಮಾಡ್ತಾ ಇರೋದನ್ನು ಇವಳು ಗಮನಿಸ್ತಾಳೆ. ಆ ಟೈಮ್ದಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನು ಏನೋ ಒಂದು ಆ ಪ್ರೆಷರ್ ಆಗಿರೋವಂಥ ಸಿಚುವೇಶನ್ನ ಸ್ವಲ್ಪ ಕಾಮ್ ಮಾಡೋದಕ್ಕೋಸ್ಕರ ಆ ಟೈಮಲ್ಲಿ ಜೋಕ್ ಹೇಳಿಕೊಂಡು ಸ್ವಲ್ಪ ಕಾಮ್ ಮಾಡೋದಕ್ಕೆ ನೋಡಿದ್ದನ್ನು ಇವಳು ಕೇಳಿಸ್ಕೊತಾಳೆ. ಹಾಗೆ ಅವಳು ಗಮನಿಸ್ತಾಳೆ, ಆ ಮಷೀನು ಅದು ಇದು ಏನೇನೋ ಒಂದು ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಅದು ಆದಮೇಲೆ ಅವಳು ಕೆಳಗಡೆ ಬಂದ್ಬಿಟ್ಟು ಅವಳ ದೇಹದ ಹತ್ರ ಬಂದ್ಬಿಟ್ಟು ಅವ್ರ ಡಾಕ್ಟ್ರೆಲ್ಲ ಏನೋ ಒಂದು ಕೆಲಸ ಮಾಡ್ತಾಯಿರ್ತಾರೆ, ಏನೋ ಪ್ರೆಷರ್ ಹಾಕಿ ಏನೋ ಕೆಲಸ ಮಾಡ್ತಾಯಿರ್ತಾರೆ. ಆಗ ಇವಳು ಡಾಕ್ಟ್ರ್ ಹತ್ರ ಏನೋ ಹೇಳ್ತಾ ಇರ್ತಾರೆ, ಎಲ್ಲ ಸರಿ ಇದೆ, ನೀವೇನು ಮಾಡಬೇಡಿ, ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವ್ರಿಗೇನು ಕೇಳಿಸ್ತಾ ಇರಲ್ಲ. ಬಟ್ ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಇವಳು ಕೇಳಿಸ್ತಾ ಇರುತ್ತೆ. ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಅವರೆಲ್ಲ ಡಾಕ್ಟ್ರೆಲ್ಲ ಒಂದು ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ, ಈಕೆ ತೀರ್ಕೊಂಬಿಟ್ಟಿದ್ದಾಳೆ, ಪಲ್ಸ್ ರೇಟ್ ಎಲ್ಲ ಡೆಡ್ ಆಗೋಗಿದೆ, ಅಲ್ಲೇನು ಆಕ್ಸಿಮೀಟ್ರಲ್ಲೂ ಏನು ತೋರಿಸ್ತಾ ಇಲ್ಲ, ಅದರಿಂದ ಡೆಡ್ ಆಗಿದೆ ಅಂತ ಅವರು ಒಂದು ಡಿಕ್ಲೇರ್ ಮಾಡಿಬಿಟ್ಟು ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದಾಗಿ ಸುಮಾರು ಒಂದು 3 ಗಂಟೆ ಆದಮೇಲೆ ಆಕೆ ತಿರ್ಗಾ ತನ್ನ ದೇಹದೊಳಗಡೆ ಹೋಗ್ತಾಳೆ. ಅದಾದಮೇಲೆ ತಿರ್ಗಾ ಅವಳು ದೇಹದೊಳಗಡೆ ಹೋದ್ಮೇಲೆ ಅವಳ ಬಾಡಿಯಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ರೆಸ್ಪಾನ್ಸ್ ಏನೂ ಬರಲ್ಲ, ಎಲ್ಲ ನಾರ್ಮಲ್ ಆಗಿ ಶಾಂತವಾಗಿರುತ್ತೆ. ಅದಾದಮೇಲೆ ಸುಮಾರು 18 ತಿಂಗಳುಗಳ ಕಾಲ ಅಂದರೆ 1.5 ವರ್ಷ ಆಕೆ ಆರೋಗ್ಯವಾಗಿ ಬದುಕಿ ತನ್ನ ಪ್ರಾಣವನ್ನು ಬಿಡ್ತಾರೆ. ಈ ವಿಷಯವನ್ನು ಡಾಕ್ಟರ್ ಕುಬ್ಲೇರ್ ರೋಸ್ ಅವರು ಸ್ವಂತ ಆ ಪೇಷಂಟಿಂದ ಇವರು ಹೇಳಿಕೆಯನ್ನು ಪಡ್ಕೊಂಡು ಈ ವಿಷಯವನ್ನು ಅವರು ಪ್ರಸ್ತಾಪಿಸಿರ್ತಾರೆ. ಈ ಥರ ಅನೇಕ ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸಸ್ಸು ಆಗಿದೆ, ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ಸು ಇದೆ. ಇಂಥದ್ದೆಲ್ಲ ಕೆಲವು ಕೇಸ್ ಸ್ಟಡೀಸ್ನ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಅದಾದಮೇಲೆ ಈಗ ಇಂಥ ನಿಯರ್ ಡೆತ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಂತಹ ಪೇಷಂಟ್ಸ್ಗಳ ಮನೋಭಾವ ಹೇಗಿರುತ್ತೆ ಅಂದರೆ, ಅವ್ರಿಗೆ ನೆಕ್ಸ್ಟು ಡೆತ್ತನ್ನು ಅವ್ರು ಫೇಸ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಭಯ ಆಗಲಿ, ಒಂದು ಆತಂಕ ಆಗಲಿ ಏನೂ ಇರೋದಿಲ್ಲ. ಒಂದು ಶಾಂತಿಯಿಂದ, ಒಂದು ನೆಮ್ಮದಿಯಿಂದ, ಅದಾದಮೇಲೆ ಅವರು ಒಂದು ದೃಢವಾದ ನಂಬಿಕೆಯಿಂದ ಅವರು ಪ್ರಾಣವನ್ನು ಬಿಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನು ಅಂದರೆ, ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಪ್ರಾಣ ಬಿಡ್ತಾರೆ ಅಂದ್ಬಿಟ್ಟು ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು ದೊಡ್ಡ ಅಪರಾಧ. ಸೊ ಕುಬ್ಲೇರ್ ರೋಸ್ ಅವರು ಹೇಳ್ತಾರೆ, ಸೂಸೈಡ್ ಮಾಡಿಕೊಂಡ್ರೆ ಸ್ಪಿರಿಚುವಲ್ ವರ್ಲ್ಡಲ್ಲಿ ಒಂದು ದೊಡ್ಡ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಅಂತ ಅವರು ಹೇಳಿಕೆಯನ್ನು ನೀಡಿರ್ತಾರೆ. ಸೊ ನಾವು ಅದನ್ನು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಶಾರ್ಟ್ ಸ್ಟೋರಿ ನಿಮಗೆ ಒಂದು ರೀತಿಯಾದಂಥ ಒಂದು ಇಂಪ್ಯಾಕ್ಟನ್ನು ನೀಡಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಒಳ್ಳೆಯ ಕಂಟೆಂಟೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.